ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇನ್ನು ಬೆಳಗ್ಗೆ ಎದ್ದು ತಮ್ಮನಿಗೆ ಮತ್ತು ತಂಗಿಗೆ ಹಾಗೆಯೇ ಅಪ್ಪುಗೆ ಒಂದು ಹೆಲ್ದಿ ಡ್ರಿಂಕ್ನ ರೆಡಿ ಮಾಡಿಕೊಟ್ಟು ಇನ್ನು ಅಡುಗೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ. ಇವತ್ತು ಅಮ್ಮನ ಮನೆಯಿಂದ ನಮ್ಮೂರಿಗೆ ಹೋಗ್ತಿದ್ದು, ಹಂಗಾಗಿ ಅಪ್ಪ ಏನಾದರೂ ಸ್ವೀಟ್ಸ್ ಮಾಡ್ಕೊಳ್ಳಿ ಅಂದರು. ನಮಗೆ ಕ್ವಿಕ್ಕಾಗಿ ಬೇಗ ಆಗೋ ಅಂಥ ರೆಸಿಪಿ ರವೆ ಉಂಡೆ ನೆನಪಾಯಿತು. ಹಾಗಾಗಿ ಇಲ್ಲಿ ರವೆ ಉಂಡೆಗೆ ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರ್ಕೋಬೇಕು. ರವೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಅದಾದಮೇಲೆ ಸ್ವಲ್ಪ ಹಾಲು ಕಾಯಿಸಿಟ್ಕೊಂಡು ಕೊಬ್ಬರಿ ಎಲ್ಲನೂ ತುರಿದಿಟ್ಕೊಂಡು ಸ್ವಲ್ಪ ರವೆ ಬಿಸಿ ಇರುವಾಗಲೇ ಸಕ್ಕರೆ, ಕೊಬ್ಬರಿ, ಹಾಲು, ತುಪ್ಪ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟರೊಳಗೆ ಉಂಡೆ ಮಾಡ್ಕೊಳ್ಳೋ ಅಷ್ಟರೊಳಗೆ ಅಮ್ಮ ಹೊಲ್ದತ್ರದಿಂದ ಬಂದರು ಅಂತ ಹೇಳಿ ಅಮ್ಮನ ತಂಗಿನೂ ಉಂಡೆ ಮಾಡೋದಕ್ಕೆ ಬಿಟ್ಟು ನಾನು ಮನೆಯೆಲ್ಲ ಗಲೀಜಾಗಿತ್ತು ಅಂತ ಹೇಳಿ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಏನಕ್ಕಪ್ಪ ಅಂದರೆ ಅಮ್ಮ ಮತ್ತು ತಂಗಿ, ತಮ್ಮ ಎಲ್ಲರೂ ಕೂಡ ನಮ್ಮೂರಿಗೆ ಬರ್ತಿದ್ದಾರೆ ಅಕ್ಕನ ನೋಡೋಕ್ಕೆ ಅಂತ ಹೇಳಿ. ಹಾಗಾಗಿ ಇನ್ನು ರವೆ ಉಂಡೆ ರೆಡಿ ಆದಮೇಲೆ ಅತ್ತೆ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಇದ್ದರು. ಅವ್ರಿಗೆಲ್ಲರಿಗೂ ಕರೆದು ಅಮ್ಮ ರವೆ ಉಂಡೆನ ಕೊಟ್ಟರು. ಅದಾದಮೇಲೆ ನಮ್ಮೂರಿಗೆ ನಾವು ಕೂಡ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಎಲ್ಲರೂ ಕೂಡ ಊರಿಗೆ ಹೊರಟು. ಈ ಸಲ ಅಮ್ಮನ ಮನೆಯಿಂದ ಹೋಗ್ಬೇಕಾದ್ರೆ ನನಗೇನು ಅಷ್ಟು ಬೇಜಾರಾಗಲಿಲ್ಲ, ಯಾಕಂದರೆ ಜೊತೆಯಲ್ಲೇ ಎಲ್ಲರೂ ಕೂಡ ಬರ್ತಿದ್ದರು. ಹಾಗಾಗಿ ಖುಷಿಯಾಗಿ ಹೊರಟೆ. ಚಿಕ್ಕಪ್ಪನ ಮಕ್ಕಳು, ಅತ್ತೆ ಮಕ್ಕಳಿಗೆಲ್ಲ ಬಾಯ್ ಹೇಳಿ ಇನ್ನು ನಾವು ನಮ್ಮೂರಿಗೆ ಬರೋಷ್ಟೊಳಗೆ ನಮ್ಮ ಯಜಮಾನರು ಕಾಲ್ ಮಾಡಿ ಚಿಕನ್ ಊಟನ ರೆಡಿ ಮಾಡಿಸಿದ್ರು. ಇನ್ನು ಅಕ್ಕನ ಮಾತಾಡಿಸ್ಕೊಂಡು ಕೂತಿದ್ದು, ಜ್ಯೂಸ್ ಕುಡಿದು ಲಾಸ್ಟಲ್ಲಿ ಊಟ ಮುಗಿಸಿ ಊರಿಗೆ ಕೊಟ್ಟರು. ಆವಾಗ ನನಗೆ ಬೇಜಾರಾಗ್ತಿತ್ತು. ಜೊತೆಯಲ್ಲೇ ಇದ್ದು ಒಂದು ವಾರದಿಂದ ಇವಾಗ ಅವಳು ಕೂಡ ಅವ್ರವ್ರಿಗೆ ಹೋಗ್ತಿದ್ಲು. ಹಾಗಾಗಿ ಅವ್ರಿಗೆ ಬಾಯ್ ಹೇಳಿ ಬಂದೆ. ಐ ಹೋಪ್ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು